ಕುಮಾರಸ್ವಾಮಿ ನೋಡಿ ಓಟ್ ಹಾಕಲ್ಲ ಸರ್, ನಮಗೆ ನರೇಂದ್ರ ಮೋದಿ ಮುಖ್ಯ. ಕಿವಿಗೆ ಏನೋ ತೃಪ್ತಿ ಬೇಕಂದ್ರೆ ಮೋದಿ ಸರ್ಕಾರ ಬೇಕು, ಹೊಟ್ಟೆ ತುಂಬಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ. 500 ವರ್ಷಗಳ ನಂತರ ಒಂದು ರಾಮ ಮಂದಿರ ಕಟ್ಟವ್ರೆ ಅಂದ್ರೆ ಮೋದಿ ಅವರೊಬ್ಬರೇ. ಸುಳ್ಳಿನ ಸರ್ದಾರ ನರೇಂದ್ರ ಮೋದಿ. ಮೋದಿ ಸರ್ಕಾರನೇ ಬರಬೇಕು. ಅದು ಬಂಡೆ ಜಗ್ಗಲ್ಲ ಬುಗ್ಗಲ್ಲ, ಅದು ಗೆದ್ದೆ ಗೆದ್ದಿತ್ತು. ಜಾಗ ಜನ ಕೊಡ್ಲಿ, ಕುಬ್ಸಾನ ಕೊಡ್ಲಿ, ಮಂಜುನಾಥ್ ಬರೋದು. ಅವ್ರು ತಂದು ಕಪ್ ಚುಕ್ಕೆ ಇಕ್ಕಿ ಒಂದು ಟೋಪಿ ಇಟ್ಬಿಟ್ಟು ಅವ್ನ ಅಧ್ವಾನ ಮಾಡಿ ಅವ್ರ ಹೆಸರನ್ನ ಹಾಳು ಮಾಡ್ಕೊಳ್ತಾರ. ಮೋದಿ ಊಟ ಸಂಚು ಸರ್ ಖಂಡಿತ ಮಂಜುನಾಥ್. ಈಗ ಮಂಜುನಾಥ್ ಅವರು ಅರ್ಕೆ ಕುರಿ ಮಂಜುನಾಥ್ ಬರೋದು. ಬಂಡೆ ಸಿಎಂ ಮಂಜುನಾಥ್ ಗೆಲುವು ಗ್ಯಾರಂಟಿ. ಡಿ.ಕೆ. ಸುರೇಶ್ನ ಸೋಲ್ಸಕ್ಕೆ ನರೇಂದ್ರ ಮೋದಿ ಬಂದು ನಿಂತರೂ ಆಗಲ್ಲ ಸರ್. ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಹಾಕ. ಡಾಕ್ಟರ್ ಮಂಜುನಾಥ್ಗೆ ಹಾಕೋದು ನಾವೆಲ್ಲ ಓಟು. ನಮ್ಮ ಕಗ್ಗಳ್ಳಿ ಪಂಚಾಯತಿಗೆ ಸೂರಿನೇ. ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಸೆಂಟ್ರಲ್ ಬಿಜೆಪಿ ಸರ್ಕಾರ ಇದೆ, 10 ವರ್ಷ ಆಳ್ವಿಕೆ ಮಾಡಿದ್ದಾರೆ. ನಿಮ್ಗೆ ತೃಪ್ತಿ ತಂದಿದೆಯೋ ಅಥವಾ ಬದಲಾವಣೆ ಆಗಬೇಕು ಅನಿಸ್ತಾ ಇದೆ? ತೃಪ್ತಿ ಇದೆ ನಮಗೆ, ಇದೆ. ಬದಲಾವಣೆ ಬೇಡ ಅಂತೀರಾ? ಬೇಡ, ಬದಲಾವಣೆ ಮೋದಿಯಿಂದನೇ ಆಗಬೇಕು. ಕಾಂಗ್ರೆಸ್ಸಲ್ಲಿ ಯಾರು ನಾಯಕರಿಲ್ವಾ ಹಾಗಾದ್ರೆ? ಯಾರಿದ್ದಾರೆ ಅಂತ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರಿದ್ದಾರೆ? ಅವ್ರು ಮೈತ್ರಿಕೂಟದಲ್ಲೇ ಇದ್ದಾರಲ್ಲ ಸುಮಾರು ಜನ. ಯಾರು ಇಂಡಿಯಾ ಅಂತ ಮಾಡ್ಕೊಂಡಿದ್ದಾರಲ್ಲ. ಆ ಮೋದಿನ ಮೀರ್ಸೋಂಥ ಕ್ಯಾಂಡಿಡೇಟ್ಗಳಿಲ್ವಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಇಲ್ವಾ? ರಾಹುಲ್ ಗಾಂಧಿ ಇಲ್ವಾ? ಇಲ್ಲ, ಅವರೆಲ್ಲ ಅವರ ಕಾಲ್ಭಾಗನೂ ಬರೋಕ್ಕಾಗಲ್ಲ. ಆಗಲ್ಲ. ಯಾವುದೇ ಬದಲಾವಣೆ ಬೇಡ. ಹಾಗಾದ್ರೆ ಈ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವ್ರನ್ನ JDS BJP ಮೈತ್ರಿಯಿಂದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಡಿ.ಕೆ. ಸುರೇಶ್ ಅಲ್ಲಿ ಇದ್ದಾರೆ, ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಯಾರು ಬರಬೇಕು ನಿಮ್ಮ ಮನಸ್ಸಿಗೆ? ಮಂಜುನಾಥ್. ಹೀಗಾದರೆ ಬದಲಾವಣೆ ಬಯಸ್ತೀರಾ ಈ ಜಾಗದಲ್ಲಿ? ಹೌದು, ಮಂಜುನಾಥ್ ಅವ್ರು ಬರಬೇಕು. ಓಕೆ, ಈಗ ಈ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, 5 ಗ್ಯಾರಂಟಿ ಕೊಟ್ಟರಲ್ಲ, ಅದು ನಿಮಗೆ ತೃಪ್ತಿ ತಂದಿಲ್ಲ? ಯಾರು ಕೊಟ್ಟಿರೋದು ಗ್ಯಾರಂಟಿ? ಅಲ್ಲ, ಗ್ಯಾರಂಟಿ ಕೊಟ್ಟಿರೋದು ಯಾರಿಗೆ ಅಂತ ಹೇಳಿದ್ರೆ ಹೇಳ್ತೀವಿ. ನಿಮ್ಮ ಮನೆಯವ್ರಿಗೂ ಆಗಿರ್ಬೋದು. ನಮ್ಮ ಮನೆಯವ್ರಿಗೆ ಹೇಳಲಿಲ್ವ? 2,000 ರೂಪಾಯಿ ಕೊಟ್ಟು 10,000 ರೂಪಾಯಿ ಲಾಸ್ ಮಾಡಿದ್ರಪ್ಪ. ಅದ್ಯಾರಿಗೆ ಹೇಳೋಣ ಹೇಳಿ ಅಲ್ವಾ? 2,000 ರೂಪಾಯಿ ಕೊಡ್ತಾರೆ, ನಮ್ಮ ಹತ್ರನೇ 10,000 ಕಿತ್ಕೊಂತಾರೆ. ಲಾಸ್ ಯಾರಿಗೆ? ಪ್ಲಸ್ ಪಾಯಿಂಟ್ ಆಗಲ್ಲ ಸರ್, ಯಾವುದೇ ಕಾರಣಕ್ಕೂ ಆಗಲ್ಲ. ಫ್ರೀ ಅನ್ನೋದು ಯಾವುದೇ ಕಾರಣಕ್ಕೂ ಯಾವ ಸರ್ಕಾರನೂ ಕೊಡಲೇಬಾರ್ದು. ಹಾಗಾದ್ರೆ ಈ ಸಲ ಬದಲಾವಣೆ ಏನು ಬೇಡ ಅಂತಾರೆ ಸೆಂಟ್ರಲಲ್ಲಿ? ಬೇಡ ಸರ್, ಅವರೇ ಇರಬೇಕು. ಈ ಕ್ಷೇತ್ರದಲ್ಲಿ ಬದಲಾವಣೆ ತರ್ತೀರಿ? ಈ ಕ್ಷೇತ್ರದಲ್ಲಿ ಅವ್ರು ಮಂಜುನಾಥ್ ಅವರು ಬರಬೇಕು ಅವರು. ಈ ಸಲ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ಸೆಂಟ್ರಲ್ಲಿ BJP ಸರ್ಕಾರ ಇದೆ, 10 ವರ್ಷ ಆಳ್ವಿಕೆ ಮಾಡಿದೆ. ನಿಮಗೆ ತೃಪ್ತಿ ತಂದಿದೆ ಅಥವಾ ಬದಲಾವಣೆ ಆಗಬೇಕು? ತೃಪ್ತಿ ತಂದಿಲ್ಲ, ಬದಲಾವಣೆ ಆಗಬೇಕು. ಕೇಂದ್ರದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಒಟ್ಟಿನಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ವಿಧಾನಸಭಾ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ಅವರು ಗೆಲ್ಲಬೇಕು. ಕೆಲಸ ಮಾಡೋರೇ ಗೆಲ್ಲಬೇಕು ಅವರು. ಈಗ ಸೆಂಟ್ರಲ್ಲಿ ಯಾರು ಬರಬೇಕು ಅಂತೀರಾ? ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ಸಲ್ಲಿ ಯಾರು ಬರಬೇಕು? ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಇವತ್ತು ಪ್ರಧಾನಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡವ್ರೆ ಕಾಂಗ್ರೆಸ್ ಪಕ್ಷದಿಂದ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಆಗಬೇಕು, ಇಲ್ಲಾಂದರೆ ರಾಹುಲ್ ಗಾಂಧಿ ಅವರಾದರೂ ಪ್ರಧಾನಿ ಆಗಬೇಕು. ಒಟ್ಟಲ್ಲಿ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು. ರಾಹುಲ್ ಗಾಂಧಿ ಅವ್ರಿಗೆ ಅನುಭವ ಇಲ್ಲ, ಮಲ್ಲಿಕಾರ್ಜುನ್ ಅನುಭವ ಇಲ್ವ? ಹಂಗಾರೆ ಕಾಂಗ್ರೆಸ್ನವ್ರಿಗೆ ಯಾರಿಗೂ ಅನುಭವ ಇಲ್ಲ, ಎಲ್ಲ ಬರೀ BJP ಅವ್ರಿಗೆ ಅನುಭವ. ಹಂಗಾದ್ರೆ ಅವ್ರಿಗೆ ಅನುಭವ ಇರೋದು, ಅವರೇ ಆಡಳಿತ ಮಾಡಿರೋದು. ಕಾಂಗ್ರೆಸ್ನವ್ರು ಯಾರು ಆಡಳಿತ ಮಾಡಿಲ್ಲ ಅಲ್ಲ ಇಷ್ಟು ವರ್ಷದಿಂದ. ಹಂಗಾರೆ BJPನೇ ಆಡಳಿತ ಮಾಡಿರೋದು 70 ವರ್ಷದಿಂದ. ಇಷ್ಟೆಲ್ಲ ಅಭಿವೃದ್ಧಿ ಆಗಬೇಕಾದ್ರೆ ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ 70 ವರ್ಷದಿಂದ. BJPನೇ ಅವಾಗಿಂದ ಅಭಿವೃದ್ಧಿ ಮಾಡಿತ್ತು. ಬದಲಾವಣೆ ಬೇಕೇ ಬೇಕು. ಡಿ.ಕೆ. ಸುರೇಶ್ ಅವ್ರು ಗೆದ್ದೇ ಗೆಲ್ತಾರೆ, 50,000 ಲೀಡಿಂಗಲ್ಲಿ ಗೆದ್ದೇ ಗೆಲ್ತಾರೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು. ಮಂಜುನಾಥ್ರವರು ಪಾಪ ಅವ್ರಿಗೆ ಅವಮಾನ ಮಾಡ್ತಾವ್ರೆ. ಗ್ರಾಮಾಂತರಕ್ಕೆ ಪಾಪ ಅವ್ರನ್ನ ರಾಜಕೀಯಕ್ಕೆ ಎಳ್ಕೊಂಡು ಅವರು ಗೌರವಯುತವಾಗಿ ರಾಜಕೀಯಕ್ಕೆ ಬರಬಾರ್ದಾಯಿತು. ಆದರೆ ಪಾಪ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ನಮಗೆ ಅವ್ರ ಬಗ್ಗೆ ಗೌರವ ಇದೆ. ಆದರೆ ರಾಜಕಾರಣಕ್ಕೆ ಅವ್ರು ಬೇಡ, ಮತ್ತು ಅಭಿವೃದ್ಧಿಗೂ ಪಾಪ ಅವ್ರಿಗೆ ಗೊತ್ತಿಲ್ಲ. ಈಗ ನಮ್ಮ ಡಿ.ಕೆ. ಸುರೇಶ್ ಅವರು ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಂಗೆ. ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ಅವರು ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಂಗೆ. ಪ್ರತಿ ಬೂತ್ಗಳು, ಪ್ರತಿ ಗ್ರಾಮಗಳು, ಪ್ರತಿ ಪಂಚಾಯಿತಿ ವ್ಯಾಪ್ತಿ, ಪ್ರತಿ ಹೋಬಳಿ ಮಟ್ಟದಲ್ಲಿ ಕುಂತ್ಕೊಂಡು
ಜನಸಂಪರ್ಕ ಸಭೆ ಮೂಲಕ ಪ್ರತಿ ಗ್ರಾಮಗಳಿಗೆ ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥವ್ರು ಮತ್ತು ಪ್ರತಿ ಗ್ರಾಮಗಳಿಗೆ ಹೋಗಿ ಜನಸಂಪರ್ಕ ಮಾಡ್ತಾ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಬೂತ್ಗಳಲ್ಲಿ ಯಾರಾದರೂ MP ಅವ್ರನ್ನ ಮಕ ನೋಡ್ತಾವ್ರೆ ಅಂತಂದರೆ, ಬೂತ್ ಮಟ್ಟದಲ್ಲಿ ಗುರುತಿಸ್ಕೊತಾವ್ರೆ ಅಂತಂದರೆ DK ಸುರೇಶ್ ಒಬ್ಬರೇ ಕೆಲಸ ಮಾಡಿರೋರು. ಇಡೀ ಬೆಂಗಳೂರು ಗ್ರಾಮದ DK ಸುರೇಶ್ ಒಬ್ಬರೇ ಅಷ್ಟೇ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರ್ತದೆ ಕೇಂದ್ರದಲ್ಲೇ. ಒಟ್ಟಿನಲ್ಲಿ ಈ ಸರಿ DK ಸುರೇಶ್ 50,000 ಮತದಿಂದ ಗೆಲ್ತಾರೆ ಇಲ್ಲಿ. ಓಕೆ, ಈಗ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಈಗ 5 ಗ್ಯಾರಂಟಿಗಳು ಕೊಟ್ಟಿರೋದು ನಿಮ್ಗೆ ಉಪಯೋಗ ಆಗ್ತಿದೆ? ಉಪಯೋಗ ಆಯ್ತಿದೆ ಸರ್. ಪ್ಲಸ್ ಆಗುತ್ತೆ ಈ ಸಲ ಸರ್. ಪ್ಲಸ್ ಪಾಯಿಂಟ್ ಆಯ್ತದೆ ಮತ್ತು ಉಪಯೋಗ ಆಯ್ತದೆ. ಆದರೆ ಅದನ್ನು ವಿರೋಧ ಪಕ್ಷದವರು ಹೀಳಾಯಿಸಿ ಮಾತಾಡ್ತಾವ್ರೆ. ಅವ್ರೇನೇ ಮಾತಾಡಿದ್ರು ಅದೇನೂ ಆಗಲ್ಲ. ಎಲ್ಲ ಬಡವರಿಗೆ ತಲುಪ್ತದೆ. ಯಾವುದೇ ಸಮಸ್ಯೆ ಇಲ್ಲ. ಒಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ಇನ್ನೂ ಮತ್ತಷ್ಟು ಅಭಿವೃದ್ಧಿ ಆಗಬೇಕು. ಕಾಂಗ್ರೆಸ್ ಪಕ್ಷ ಮಾಡ್ತದೆ. ಅದರಲ್ಲೂ ನಮ್ಮ ನಾಯಕರಾದಂಥ ಬಾಲಣ್ಣವರು ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗವ್ರೆ. ನಮ್ಮ ತಾಲೂಕಿಗೆ ಅತಿ ಹೆಚ್ಚು ಅನುದಾನಗಳನ್ನು ತಂದು ಕೆಲಸ ಮಾಡ್ತಾರೆ ಅಂತ ನಂಬಿಕೆ ವಿಶ್ವಾಸ ಇದೆ. ಇಷ್ಟು ದಿನ ಅವರು 20 ವರ್ಷ ಅವರು ಶಾಸಕರಾಗಿದ್ದಂಥವ್ರು. ಅವರು ಈ ತಾಲೂಕಿಗೆ ಅವ್ರದ್ದೇ ಆದಂಥ ಅಭಿವೃದ್ಧಿಯನ್ನು ಮಾಡೋರು ಈ ತಾಲೂಕಿಗೆ. ಆದ್ದರಿಂದ ನಮಗೆ ಈ ತಾಲೂಕಿನಲ್ಲಿ ಕಾಂಗ್ರೆಸ್ ವರ್ಚಸ್ಸು ಚೆನ್ನಾಗಿದೆ. ಕೇಂದ್ರದಲ್ಲಿ ಈ ಸರಿ ಕಾಂಗ್ರೆಸ್ ಬಂದೇ ಬರ್ತದೆ. ಓಕೆ, ಈಗ ಕಾಂಗ್ರೆಸ್ ನಮ್ಮ ರಾಜ್ಯದಲ್ಲಿ 28 ಕ್ಷೇತ್ರದಲ್ಲಿ ಎಷ್ಟು ಬರ್ಬೋದು ಅಂತ ನಿಮ್ಮ ಅಭಿಪ್ರಾಯ? 20 ಸೀಟ್ ಹೊಡಿಬೋದು. 20 ಸೀಟ್ ಕಾಂಗ್ರೆಸ್ ಬರ್ಬೋದು ಸರ್. 20 ಸೀಟ್ ಕಾಂಗ್ರೆಸ್ ಬರ್ಬೋದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.